ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಗಣೇಶನನ್ನು ನಾವು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರು ಎಂದು ನಂಬಿದ್ದೇವೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಗಣಾಧೀಪ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ. ಚತುರ್ಥಿ ತಿಥಿಯಂದು ಗಣೇಶನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ನಮ್ಮ ಎಲ್ಲ ಅಡೆತಡೆಗಳಿಂದ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು. ಈ ಸಂಕಷ್ಟ ಚತುರ್ಥಿಯನ್ನು ನಾವು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದೇ ಎಲ್ಲರಿಗೂ ಗೊಂದಲ ಉಂಟಾಗಿದೆ. ಸ್ನೇಹಿತರೆ, 18ನೇ ತಾರೀಕು 19ನೇ ತಾರೀಕು ಯಾವ ದಿನ ಮಾಡಬೇಕು ಅನ್ನೋದಾದರೆ, ಸಂಕಷ್ಟ ಚತುರ್ಥಿಯು ನವೆಂಬರ್ 18ನೇ ತಾರೀಕು ಸಂಜೆ 6:55 ಪ್ರಾರಂಭವಾಗಿ 19ನೇ ತಾರೀಕು ಸಂಜೆ 5:28 ಚತುರ್ಥಿ ತಿಥಿ ಮುಕ್ತಾಯವಾಗುತ್ತದೆ. 18ನೇ ತಾರೀಕು ನಾವು ಚಂದ್ರನನ್ನು ನೋಡಿ ಪೂಜೆ ಮಾಡೋದಾದರೆ 7:34 ಚಂದ್ರೋದಯಕ್ಕಾಗುತ್ತೆ. ಹಾಗೆಯೇ 19ನೇ ತಾರೀಕು ನೀವು ನೋಡೋದಾದರೆ ರಾತ್ರಿ 8:37 ಚಂದ್ರೋದಯವಾಗುತ್ತೆ. ಸ್ನೇಹಿತರೆ, ಸಂಜೆ 6:55 ನಮಗೆ ಚತುರ್ಥಿ ತಿಥಿ ಆರಂಭವಾಗೋದ್ರಿಂದ ಮಾರನೇ ದಿನ ಅಂದರೆ 19ನೇ ತಾರೀಕು ಬೆಳಗ್ಗೆ ಸೂರ್ಯ ಉದಯದ ನಂತರ ಮತ್ತೆ ಚತುರ್ಥಿ ತಿಥಿ ಸಂಜೆವರೆಗೂ ನಮಗೆ ಸಿಗೋದ್ರಿಂದ ನಾವು ಮಂಗಳವಾರ ದಿನ ಸಂಕಷ್ಟ ಚತುರ್ಥಿಯ ಆಚರಣೆಯನ್ನು ಮಾಡಬೇಕು. ನಾವು ಯಾವುದೇ ಹಬ್ಬದ ಆಚರಣೆಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡ್ರೂ ಸೂರ್ಯ ಉದಯ ಆದ ನಂತರ ಆ ದಿನದ ಲೆಕ್ಕವನ್ನು ತೆಗೆದುಕೊಂಡು ನಾವು ಪೂಜೆಯನ್ನು ಮಾಡೋದ್ರಿಂದ, ಹಾಗಾಗಿ 19ನೇ ತಾರೀಕು ಮಂಗಳವಾರದಂದು ಈ ಸಂಕಷ್ಟ ಚತುರ್ಥಿಯನ್ನು ಆಚರಿಸಬಹುದು. 19ನೇ ತಾರೀಕು ಮಂಗಳವಾರದಂದು ಗಣಪತಿ ಪೂಜೆಗೆ ನೀವು ಸಮಯವನ್ನು ನೋಡುವಂಥದ್ದಾಯ್ತು ಅನ್ನೋದಾದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡ್ತೀರಾ ಅನ್ನೋದಾದರೆ 5:15 ಅಂದರೆ 5:15 6 ಗಂಟೆಯ ಒಳಗಾಗಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಒಳ್ಳೆಯ ಸಮಯವಿರುತ್ತೆ. ಆದರೆ 12 ಗಂಟೆ ಮೇಲಿಂದ ಅನ್ನೋದಾದರೆ ತುಂಬ ಮಧ್ಯಾಹ್ನದ ಹೊತ್ತಾಗ್ಬಿಡುತ್ತೆ. ಆದ್ದರಿಂದ 12 ಗಂಟೆ ಒಳಗಾಗಿ ಪೂಜೆಯನ್ನು ನೀವು ಮಾಡ್ಕೊಳ್ಳಿ. ಇನ್ನು ರಾಹುಕಾಲದ ವಿಚಾರವಾಗಿ ನಾವು ನೋಡೋ ಅಂಥದ್ದಾಯಿತು ಅನ್ನೋದಾದರೆ ಮಧ್ಯಾಹ್ನ 3 ಗಂಟೆಯಿಂದ 4:15ವರೆಗೂ ಇರುತ್ತೆ. ಹಾಗಾಗಿ ಆ ಸಮಯವನ್ನು ಬಿಟ್ಟು ಮತ್ತೆ ನೀವು ಸಂಜೆ ವೇಳೆಯಲ್ಲಿ ಪೂಜೆಯನ್ನು ಮಾಡ್ಕೋಬಹುದು. ಪೂಜಾ ವಿಧಾನದ ಬಗ್ಗೆ ನಾವು ತಿಳ್ಕೊಳ್ಳೋದಾಯಿತು ಅನ್ನೋದಾದರೆ, ಈ ಸಾರಿ ಅಂಗಕರ ಸಂಕಷ್ಟಿ ಮಂಗಳವಾರ ಮತ್ತು ಶುಕ್ರವಾರ ಬಂದರೆ ಸಂಕಷ್ಟಿ ತುಂಬಾ ಶುಭವಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೋರಿಕೆಗಳು ಏನೇ ಇದ್ರೂ, ಯಾವುದೇ ಒಂದು ಹರಕೆಗಳನ್ನು ಕಟ್ಕೊಳ್ಳುವಂಥದ್ದಿದ್ರೂ ಕೂಡ ನಾವು ಈ ಸಮಯದಿಂದ ವ್ರತಾಚರಣೆಯನ್ನು ಪ್ರಾರಂಭವನ್ನು ಮಾಡಬಹುದು. ಗರಿಕೆಯನ್ನು ಗಣಪತಿಗೆ ಏರಿಸಿ, ಹಳದಿ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಏರಿಸಿ, ಗೆಜ್ಜೆ ವಸ್ತ್ರವನ್ನು ಏರಿಸಿ, ಗಣಪತಿಗೆ ಪ್ರಿಯವಾಗಿರುವಂತಹ 21 ಮೋದಕಗಳನ್ನು ಆ ದಿನ ನೈವೇದ್ಯವನ್ನು ಮಾಡಿ, ಇಲ್ಲಾಂದರೆ ಹಾಲು, ಸಕ್ಕರೆ, ಕಡುಬು, ಹಾಗೆ ಕುಚ್ಚು ಕಡುಬು ಯಾವುದನ್ನಾದರೂ ನೀವು ಲಾಡು ನೈವೇದ್ಯವನ್ನಾಗಿ ಮಾಡಬಹುದು. ಈ ದಿನ ಪೂರ್ತಿ ಉಪವಾಸವನ್ನು ಮಾಡಬೇಕು. ಹಾಗೆ ಮುಖ್ಯವಾಗಿ ವಿಶೇಷ ಪೂಜೆ ಸಂಜೆ ವೇಳೆಯಲ್ಲಿ ನಾವು ಮಾಡ್ತೀವಿ. ಚಂದ್ರೋದಯ ಆದ ನಂತರ ಚಂದ್ರ ಕಾಣಿಸಿದಾಗ ನಾವು ಚಂದ್ರನಿಗೆ ಅರ್ಘ್ಯವನ್ನು ತಪ್ಪದೇ ಮಾಡಬೇಕು. ಇಲ್ಲ ಅಂದರೆ ನಾವು ಸಂಕಷ್ಟ ಚತುರ್ಥಿ ಮಾಡಿದಂತಹ ಪೂರ್ಣ ಫಲ ದೊರೆಯೋದಿಲ್ಲ. ನೀವು ಚಂದ್ರ ಉದಯಿಸಿದ ದಿಕ್ಕನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ಸಿಮುಕಿಸಿ ಅರಿಶಿನ ಕುಂಕುಮವನ್ನು ಅರ್ಪಿಸಿ, ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಊದುಬತ್ತಿಯನ್ನು ಬೆಳಗ್ಗೆ ಕೈ ಮುಗಿದು, ಹಾಗೆ ದೇವರಿಗೆ ಸಕ್ಕರೆ ಹಾಲನ್ನು ಕೂಡ ನೀವು ನೈವೇದ್ಯವನ್ನಾಗಿ ಮಾಡಿ, ನಂತರ ಗಣಪತಿ ಹತ್ರ ಕೊನೆಯದಾಗಿ ಕೈಯನ್ನು ಮುಗಿದು ನೀವು ಉಪವಾಸವನ್ನು ಕೊನೆಗೊಳಿಸಿ ಮತ್ತೆ ನೀವು ಊಟವನ್ನು ಮಾಡಬಹುದು. ಹಾಗೆಯೇ ಚಂದ್ರ ಕಾಣದಿದ್ದ ಪಕ್ಷದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯಲ್ಲಿ ಚಂದ್ರನನ್ನು ಬರೆದು ಪೂಜೆಯನ್ನು ಮಾಡಬಹುದು. ಇಲ್ಲವಾದರೆ ಶಿವನ ತಲೆಯ ಮೇಲೆ ಚಂದ್ರ ಇರುತ್ತೆ, ಶಿವನ ಫೋಟೋ ಇದ್ದರೆ ಅಲ್ಲಿಯೇ ನೀವು ಪೂಜೆಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿಗೊಳಿಸಬಹುದು. ಪೂಜೆಯಷ್ಟೇ ವಿಶೇಷವಾಗಿ ನೀವು ಗಣಪತಿ ದೇವರಿಗೆ ಮಂತ್ರಗಳ ಪಠಣೆಯನ್ನು ಮಾಡಬೇಕು. ಓಂ ಗಣಪತಿಯೇ ನಮಃ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶ್ರೀಂ ಗಂ ಸೌಭಾಗ್ಯ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ. ಓಂ ಸುಮುಖಾಯ ನಮಃ. ಸ್ನೇಹಿತರೆ, ಇದರೊಂದಿಗೆ ಓಂ ಗಂ ಗಣಪತಿಯೇ ವಿಘ್ನ ವಿನಾಶನೇ ಸ್ವಾಹ ಎಂಬ ಮಂತ್ರವನ್ನು 108 ಬಾರಿ ಪಠಣೆ ಮಾಡಬೇಕು. ಈ ದಿನ ವಿಶೇಷವಾಗಿ ಇರುವುದರಿಂದ ನಿಮ್ಮಲ್ಲಿ ಯಾವುದೇ ಕೋರಿಕೆಗಳು ಇದ್ದರೆ, ಅಂದರೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾಗಿ ಕುಟುಂಬದ ಸೌಖ್ಯಕ್ಕಾಗಿ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಅವಿವಾಹಿತರು ಉತ್ತಮ ವಧುವರರನ್ನು ಪಡೆಯಲು ಕೂಡ ಈ ಪೂಜೆಯನ್ನು ಈ ದಿನ ಮಾಡಬಹುದು. ಹಾಗೆಯೇ ತುಂಬ ದಿನಗಳಿಂದ ನಿಮ್ದು ಯಾವುದಾದ್ರೂ ಕೆಲಸಗಳು ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದರೆ, ಈ ಅಂಗಕರ ಸಂಕಷ್ಟಿಯ ದಿನದಂದು ಉಪವಾಸವನ್ನು ಮಾಡಿ ದೇವರಿಗೆ ಬೇಡಿಕೊಂಡು ದುರ್ವೆಯನ್ನು ಏರಿಸಿ ಪೂಜೆಯನ್ನು ಮಾಡಿ ಆದಷ್ಟು ಗಣಪ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ.
ಸ್ನೇಹಿತರೆ, ಈಗಾಗಲೇ ಈ ದಿನದ ಸಂಕಷ್ಟ ಚತುರ್ಥಿ ವ್ರತವನ್ನು ನೀವು ಆರಂಭವನ್ನು ಮಾಡಿದ್ದರೆ ಯಾವುದೇ ಗೊಂದಲವನ್ನು ಮಾಡಿಕೊಳ್ಳಬೇಡಿ. ಮಾಡುವಂತಹ ಮನಸ್ಸು ತುಂಬ ಮುಖ್ಯವಾಗಿರುತ್ತದೆ. ಅಷ್ಟೇ ಮುಖ್ಯವಾದದ್ದು ಭಕ್ತಿ ಮತ್ತು ಶ್ರದ್ಧೆ, ನಂಬಿಕೆ. ಆದ್ದರಿಂದ ಸಂಜೆ ತಿಥಿ ಆರಂಭವಾಗುತ್ತದೆ. ಸಂಜೆ ವೇಳೆಯಲ್ಲಿ ಮತ್ತೆ ಪೂಜೆಯನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ಕೊನೆಗೊಳಿಸಿ ಪೂಜೆಯನ್ನು ಮುಕ್ತಾಯ ಮಾಡಿ. ಧನ್ಯವಾದಗಳು.